ತುಂಗಭದ್ರಾ ನದಿ ತೀರದಲ್ಲಿರುವಂಥ ಈ ಒಂದು ದೇವಸ್ಥಾನವು ಸತತ 800 ವರ್ಷದ ಇತಿಹಾಸವನ್ನು ಹೊಂದಿದೆ. ಅದಲ್ಲದೆ ಈ ಒಂದು ದೇವಸ್ಥಾನವು ಜನರ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಇಲ್ಲಿಯ ಅದ್ಭುತಗಳು ಹಾಗೂ ಭಕ್ತಿಗೆ ಈ ಒಂದು ದೇವಸ್ಥಾನವು ಪ್ರಸಿದ್ಧವಾಗಿದೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಯೋಣ. ನನ್ನ ಜೊತೆ ನೀವು ಹೇಳಿ, ಉಧೋ ಉಧೋ ಹುಲಿಗೆಮ್ಮ. ನಾವಿವತ್ತು ಹೋಗ್ತಾ ಇರೋದು ನಮ್ಮ ಹೊಸಪೇಟೆಯಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಹುಲಿಗೆಮ್ಮ ದೇವಿ ಟೆಂಪಲ್ಗೆ. ಹೋಗೋ ದಾರಿಯಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಫುಲ್ ಜೋರಾಗ್ಬಿಡ್ತು. ಅದಕ್ಕೆ ನಮ್ಮ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಮಳೆ ಸ್ವಲ್ಪ ನಿಲ್ಲೋವರೆಗೂ ಅಲ್ಲೇ ಕಾದು, ಮಳೆ ನಿಂತ ತಕ್ಷಣ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಡೈರೆಕ್ಟ್ ಶ್ರೀ ಹುಲಿಗೆಮ್ಮ ದೇವಿ ಟೆಂಪಲ್ಗೆ. ಈ ದೇವಸ್ಥಾನಕ್ಕೆ ಎಂಟ್ರ್ ಆದ ತಕ್ಷಣ ಅದೇನೋ ಒಂಥರ ಆನಂದ ಹಾಗೂ ತೃಪ್ತಿ ಅನ್ನಿಸ್ತಾ ಇತ್ತು ನಮಗಂತೂ. ನಮ್ಮ ಗಾಡಿನ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಹೋಗಿದ್ದೆ ಶ್ರೀ ಹುಲಿಗೆಮ್ಮ ದೇವಿ ಟೆಂಪಲ್ ಒಳಗಡೆ. ಈ ಒಂದು ಕ್ಷೇತ್ರಕ್ಕೆ ಶ್ರೀ ಹುಲಿಗೆಮ್ಮ ದೇವಿ ಬಂದು ನೆನೆಸಲು ಒಂದು ಪೌರಾಣಿಕ ಹಿನ್ನೆಲೆಯೂ ಇದೆ. ಹಲವು ವರ್ಷಗಳ ಹಿಂದೆ ಸವದತ್ತಿ ಯಲ್ಲಮ್ಮನ ಪರಮಭಕ್ತರಾದ ನಾಗಜೋಗಿ ಹಾಗೂ ಬಸವಜೋಗಿ ಎಂಬ ಸಹೋದರರು ಪ್ರತಿ ಹುಣ್ಣಿಮೆಗೆ ಸವದತ್ತಿಗೆ ಹೋಗಿ ತಾಯಿ ಯಲ್ಲಮ್ಮನ ದರ್ಶನವನ್ನು ಪಡೆಯುತ್ತಿದ್ದರು. ಒಮ್ಮೆ ಸವದತ್ತಿಗೆ ಹೋಗುವ ದಾರಿ ಮಧ್ಯೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆ ಸಹೋದರರು ಎಷ್ಟೇ ಪ್ರಯತ್ನ ಮಾಡಿದರೂ ಸವದತ್ತಿಗೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ದಾರಿ ಮಧ್ಯೆನೇ ನಿಷ್ಠೆಯಿಂದ ಶ್ರೀ ಯಲ್ಲಮ್ಮನ ಧ್ಯಾನ ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ತಾಯಿ ಯಲ್ಲಮ್ಮನು ಪ್ರತ್ಯಕ್ಷವಾಗಿ, ಇನ್ನು ಮುಂದೆ ನೀವು ಕಷ್ಟಪಟ್ಟು ಇಲ್ಲಿಯವರೆಗೂ ಬರಬೇಕಾಗಿಲ್ಲ, ನಿಮ್ಮೂರಿನ ಶಿವ ದೇವಾಲಯದ ಪಶ್ಚಿಮದಲ್ಲಿ ನನ್ನ ಸಾನ್ನಿಧ್ಯವಿದೆ ಎಂದು ಉಪದೇಶ ಮಾಡಿದರು. ಆಗ ಈ ಇಬ್ಬರು ಸಹೋದರರು ನಡೆದ ಎಲ್ಲ ವಿಷಯವನ್ನು ಗ್ರಾಮದಲ್ಲಿರುವ ಸೋಮನಾಥ ಭಟ್ಟ ಎಂಬವರಿಗೆ ತಿಳಿಸುತ್ತಾರೆ. ಇವರೆಲ್ಲರೂ ಸೇರಿ ಹುಲಿಗೆಯ ಸೋಮೇಶ್ವರ ದೇವಾಲಯದ ಅಕ್ಕಪಕ್ಕ ಹುಡುಕಿದಾಗ ದೇವಿಯ ಸಾಲಿಗ್ರಾಮ ಶಿಲಾಮೂರ್ತಿ ಹಾಗೂ ಶ್ರೀಚಕ್ರಗಳು ದೊರೆಯುತ್ತವೆ. ಹೀಗೆ ಹುಲಿಗಿ ಕ್ಷೇತ್ರದಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನೇ ಹುಲಿಗೆಮ್ಮ ದೇವಿಯಾಗಿ ಹುಲಿಗೆಯಲ್ಲಿ ಬಂದು ನೆನೆಸಿದಳು. ಪ್ರತಿ ವರ್ಷವೂ ಭರತ ಹುಣ್ಣಿಮೆಯ 9 ದಿನಗಳ ನಂತರ ಇಲ್ಲಿ ದೊಡ್ಡದೊಂದು ಜಾತ್ರೆಯೇ ನಡೆಯುತ್ತದೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಸೊ ಇವಾಗ ನಾವು ಇಲ್ಲಿ ದೇವಿದ ದರ್ಶನ ಮಾಡ್ಕೊಂಡು ಬಂದೀವಿ. ಈ ಸೈಡ್ ಹೋದ್ರೆ ನಮಗೆ ತುಂಗಾ ಆರತಿ ಬರುತ್ತೆ, ಬೋಗನಂತೆ. ನೋಡೋಣ ಹೆಂಗೆ ಅರೇಂಜ್ ಮಾಡಿದ್ದಾರೆ ಅವೆಲ್ಲ ನೋಡೋಣ. ನಾವು ಹುಲಿಗಿಗೆ ಹೋಗಿದ್ದ ದಿನವೇ ತುಂಗಾ ಆರತಿ ಎಂಬ ಕಾರ್ಯಕ್ರಮನ ಆರಂಭಿಸಿದ್ದಾರೆ. ಪ್ರತಿಯೊಂದು ದೇವಸ್ಥಾನವನ್ನು ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕಂತೂ ಭಾಳ ಅಂದರೆ ಭಾಳ ಸುಂದರವಾಗಿ ಕಾಣ್ತಾ ಇತ್ತು. ಹಾಗೆ ಈ ಒಂದು ತುಂಗಾ ಆರತಿಯನ್ನು ತುಂಗಭದ್ರಾ ನದಿ ತೀರದಲ್ಲಿ ಇಟ್ಕೊಂಡಿದ್ರು. ಬಹಳ ಅಂದರೆ ಬಹಳನೇ ಸುಂದರವಾಗಿತ್ತು. ಈ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆಲ್ಲ ರಾತ್ರಿ ಆಗಿಬಿಟ್ಟಿತ್ತು. ನಮಗೆ ಲೇಟ್ ಆಗ್ತದೆ ಅಂತೇಳಿ ನಾವು ಇಲ್ಲಿಂದ ಹೊರಟ್ವಿ. ಹೋಗೋ ದಾರಿಯಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಲೈಟಿಂಗ್ಸ್ ಹಾಕಿದ್ರು. ಬಹಳ ಅಂದರೆ ಬಹಳನೇ ಸುಂದರವಾಗಿ ಕಾಣ್ತಾ ಇತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.